ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಇವತ್ತು ನಾನು ರೈಸ್ ಬಾತ್ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ರೈಸ್ ಬಾತ್, ಇದು ಮಕ್ಕಳಿಗೆ ಇಷ್ಟವಾಗುವಂತಹ ಲಂಚ್ ಬಾಕ್ಸ್ ಸಾಮಗ್ರಿಗಳು ಹೌದು, 1 ಪಾಟ್ ಮೀಲ್ ಕೂಡ ಹೌದು. 5-6 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಕ್ಯಾರೆಟ್ ಕಟ್ ಮಾಡಿದ್ದು, 1 ಈರುಳ್ಳಿ, 15ರಿಂದ 20 ಆಗುವಷ್ಟು ಕಾಬೂಲ್ ಕಡಲೆ, 2 ವಿಸಲ್ ಕುಕ್ಕರ್ಲಿ ಹಾಕ್ಸ್ಕೊಂಡಿದ್ದು, ಅರ್ಧ ಲೆಮನ್, 1 ಸ್ಟಾರ್ ಅನೈಸ್, 1-2 ಇಂಚು ಚಕ್ಕೆ, ಮತ್ತೊಂದು ಸೂಜಿ ಮೆಣಸು, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹಿಡಿ ಪುದೀನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥದ್ದು, 1/4 ಚಮಚ ಅರಿಶಿಣ, ಅರ್ಧ ಚಮಚದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮೀಡಿಯಮ್ ಸೈಜ್ ಪೊಟೇಟೊ ಕಟ್ ಮಾಡ್ಕೊಂಡಿರೋದು, 1/4 ಕಪ್ ಆಗುವಷ್ಟು ರೈಸ್, 10 ನಿಮಿಷ ಸೋಕ್ ಮಾಡಿ ಇಟ್ಕೊಂಡಿರುವಂಥದ್ದು, ನೀರು ಮತ್ತು ಒಗ್ಗರಣೆಗೆ ಎಣ್ಣೆ. ಮೊದಲಿಗೆ ಹ್ಯಾಂಡ್ ಚಾಪರ್ಗೆ 1 ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಮೆಣಸು, ನೀವು ಖಾರಕ್ಕೆ ಎಷ್ಟು ಮೆಣಸು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಸೂಜಿ ಮೆಣಸನ್ನು ಉಪಯೋಗಿಸಿದ್ದೀನಿ, 1 ಮೆಣಸನ್ನು ಹಾಕಿರೋದು, ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಇದನ್ನು ಹ್ಯಾಂಡ್ ಚಾಪರ್ಲಿ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು, ನೀರನ್ನು ಹಾಕೋದಲ್ಲ, ಹಾಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇಷ್ಟು ತರತರಿಯಾಗಿ ಮಾಡಿಕೊಂಡ್ರೆ ಸಾಕು. ಒಂದು ಪಾತ್ರೆಗೆ ಇಲ್ಲಿ ನಾನು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು 1 ಅನಾನಸ್ ಹೂವು ಮತ್ತು 1-2 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋತೀನಿ. ಚಕ್ಕೆ ಮತ್ತು ಅನಾನಸು ಸ್ವಲ್ಪ ರೋಸ್ಟ್ ಆಗಿದ್ದೆ. ಈಗ ಇದಕ್ಕೆ ನಾನು ಅರ್ಧ ಈರುಳ್ಳಿ ಏನು ಉಳಿದಿದೆಯೋ ಹೆಚ್ಚಿಕೊಂಡಿರುವಂಥದ್ದು ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಟರ್ನ್ ಆಗಿದ್ದೆ. ಈಗ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಹುರಿದ್ಕೋತೀನಿ. ಅಂದರೆ ಹಸಿ ವಾಸನೆ ಹೋಗೋವರೆಗೆ ಇದನ್ನು ಹುರಿದ್ಕೊಳ್ಬೇಕು. ಈಗ ಹಸಿ ವಾಸನೆ ಹೋಗಿದ್ದೆ, ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್, ಬೀನ್ಸ್ ಮತ್ತು ಕುಕ್ಕರಲ್ಲಿ ಬೇಯಿಸಿ 2 ವಿಸಲ್ ಹಾಕ್ಸ್ಕೊಂಡಿರುವಂತಹ ಕಾಬೂಲ್ ಕಡಲೆ, ಆಲೂಗಡ್ಡೆ ಮತ್ತು ಇದಕ್ಕೆ 1/4 ಚಮಚದಷ್ಟು ಅರಿಶಿನ, ಇವುಗಳನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗ ನಾನು ಇದನ್ನು ಮಿಕ್ಸ್ ಮಾಡಿ ಆದ ನಂತರ ಕೊತ್ತಂಬರಿ, ಪುದೀನ ಇದರದ್ದೇನು ಪೇಸ್ಟ್ ಹಾಗೆ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಅದಕ್ಕೆ ಸ್ವಲ್ಪ ಇದು ಏನು ಮಾಡ್ಕೊಂಡಿದ್ರು ಹ್ಯಾಂಡ್ ಚಾಪರು ಅದರಲ್ಲಿ ನೀರನ್ನು ಹಾಕಿ ಅದಕ್ಕೆ ಇರುವುದಂತೆಲ್ಲ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1ಕ್ಕೆ 2.5 ನೀರನ್ನು ಸೇರಿಸಿದ್ದೀನಿ. ನಿಮಗೆ ತುಂಬ ಗಟ್ಟಿ ಬೇಕಂದರೆ 1ಕ್ಕೆ 2 ನೀರನ್ನು ಸೇರಿಸಿದ್ರು ಸಾಕು. ನಾನು ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಅಕ್ಕಿಯನ್ನು ನೆನೆಸಿಟ್ಕೊಂಡಿರ್ತೀವಲ್ಲ ಅದರ ನೀರನ್ನು ಬಸಿದು ಸೇರಿಸ್ತಾ ಇದ್ದೀನಿ. ಮತ್ತು ಕುದಿ ಬಂದಿದೆ, ಅದಕ್ಕೆ 1 ಚಮಚದಷ್ಟು ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ನಾನು 3 ವಿಸಲ್ ಹಾಕ್ಸ್ಕೊತೀನಿ. ಕೆಲವೊಬ್ಬರು 2 ವಿಸಲ್ ಕೂಡ ಹಾಕ್ಸ್ಕೋಬೋದು. ನಿಮ್ಗೆ ಗಟ್ಟಿ ಬೇಕಂದರೆ 2 ವಿಸಲ್ ಹಾಕ್ಸ್ಕೊಳ್ಳಿ. ನೀರು ಕೂಡ ಅಷ್ಟೇ, ನಾನಿಲ್ಲಿ 1ಕ್ಕೆ 2.5 ನೀರನ್ನು ಹಾಕಿದ್ದೀನಿ, ಸ್ವಲ್ಪ ಮೆತ್ತಗಾಗಲಿ ಅಂತ. ಸಮರ್ಥನೆಗೆ ಬಾಕ್ಸಿಗೆ ಆಗಿರೋದ್ರಿಂದ ನೀವು ಬೇಕಿದ್ದರೆ 2 ಕೂಡ ಹಾಕ್ಕೋಬೋದು. ಈಗ ಇಲ್ಲಿ ರೆಡಿಯಾಗಿದೆ. ನಾನು ಕುಕ್ಕರ್ನ ಲಿಡ್ ಓಪನ್ ಮಾಡಿದ್ದೆ, ಇಮಿಡಿಯೇಟ್ ಸೌಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಲ್ಲ, 1-2 ನಿಮಿಷ ಬಿಟ್ಟು ಸ್ವಲ್ಪ ವಾರ್ಮ್ ಅಂತ ಆದಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ನೀವಿಗಿಲ್ಲ ನೋಡ್ತಾ ಇರ್ಬೋದು, ಉದುರುದುರಾಗಿರುವಂತಹ ರೈಸ್ ಬಾತ್ ರೆಡಿ ಇದೆ. ಅನ್ನ ಕೂಡ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ. ಮಕ್ಕಳಿಗೆ ಕಳಿಸುವಾಗ ನಾವು ತುಂಬ ಗಟ್ಟಿ ಕಳಿಸಿದರೆ ಅದು ಅವರಿಗೆ ಕಷ್ಟ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಮೆತ್ತಗೆ ಮಾಡ್ತೀನಿ. ಆದರೆ ಹುಡಿ ಆಗೇ ಬರುತ್ತೆ. 2.5 ಕಪ್ ಅಷ್ಟು ಹಾಕಿದಾಗ ಕೂಡ ನಾನು ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿರುವಂಥದ್ದು ಈ ರೈಸ್ ಬಾತನ್ನು. ಖಾರ ಕೂಡ ಕಡಿಮೆ ಹಾಕಿದ್ದೀನಿ, ಯಾಕೆಂದರೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಅದಕ್ಕೋಸ್ಕರ. ಸೊ ನೀವು ದೊಡ್ಡವರಿಗೆ ಮಾಡೋದಿದ್ದಲ್ಲಿ ಖಾರ ಕೂಡ ಜಾಸ್ತಿ ಹಾಕ್ಕೋಬೋದು, ಮಸಾಲೆ ಕೂಡ ಬೇಕಿದ್ದರೆ ಸೇರಿಸ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನನ್ನ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನನ್ನ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇದು. ನಾನು ಮೊಸರು ಜೊತೆನೇ ಕೊಡ್ತೀನಿ, ಯಾಕೆಂದರೆ ಈರುಳ್ಳಿ ಎಲ್ಲ ತುಂಬ ಹೊತ್ತು ಕಟ್ ಮಾಡಿ ಇರಬಾರ್ದು, ಅದಕ್ಕೋಸ್ಕರ ಕೇವಲ ಮೊಸರನ್ನಷ್ಟೇ ಕಳಿಸ್ತೀನಿ ಸೈಡ್ಗೆ.